ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಜೂನ್ 26ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಕಳೆದ ಒಂದು ವರ್ಷದ ಟಾಪ್ 250 ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಸಹ ಮಾಡಿದ್ದೇವೆ. ಸೊ ಅದನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಮೇ ಮಂತಿನ ಕರೆಂಟ್ ಅಫೇರ್ಸ್ ಸಹ ಪಾರ್ಟ್ 150 ಕರೆಂಟ್ ಅಫೇರ್ಸ್ ಅಪ್ಲೋಡ್ ಆಗಿದೆ ಎಸ್ಟರ್ಡೇ. ಸೊ ಅದನ್ನು ಸಹ ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇ ಲಿಸ್ಟ್ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ ಹಾಗೆ ಸ್ಟೇಟ್ ಗೌರ್ಮೆಂಟಿನ ಎರಡೂ ಎಕ್ಸಾಮ್ಗಳಿಗೆ ಉಪಯೋಗ ಆಗುತ್ತೆ, ಸರಿನಾ? ಸೊ ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? 2006, 2010, 14, 18, 22, 26 ಸತತ 6 ವಿಭಿನ್ನ ವಿಶ್ವಕಪ್ಗಳಲ್ಲಿ ಗೋಲು ಗಳಿಸಿದ ವಿಶ್ವದ ಮೊದಲ ಫುಟ್ಬಾಲ್ ಆಟಗಾರ ಯಾರು ಅಂತ ಕೇಳಿದ್ದಾರೆ. ಯಾರಿಗಿರ್ಬೋದು? ಲಿಯೋನೆಲ್ ಮೆಸ್ಸಿ, ಕಿಲಿಯನ್ ಎಂಬಾಪೆ, ಕ್ರಿಸ್ಟಿಯಾನೋ ರೊನಾಲ್ಡೋ, ಹಾಗೆ ಈ ಒಂದು ಮಿರೋಸ್ಲಾವ್ ಕ್ಲೋಸ್ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಯಾರಾಗಿರಬಹುದು ಅಂತ? ಓಕೆ, ಸೊ ಆ್ಯಕ್ಚುಲಿ ಈ ಒಂದು ಫಿಫಾ ವರ್ಲ್ಡ್ ಕಪ್ಪಲ್ಲಿ ಒಂದು ಟೈಮ್ ಪಾರ್ಟಿಸಿಪೇಟ್ ಮಾಡಿದ್ರೆ ದೊಡ್ಡದು. ಸೊ ಅದರಲ್ಲಿ ಇವರು 6 ಬಾರಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 6 ಬಾರಿಯೂ ಸಹ ಇವರು ಪ್ರತಿ ಬಾರಿ ಗೋಲ್ ಮಾಡಿದ್ದಾರೆ. ಸೊ ಹಾಗಾದರೆ ಆ ಒಬ್ಬ ಆಟಗಾರ ಯಾರು ಅಂತ ಇಂಪಾರ್ಟೆಂಟ್ ಆಗುತ್ತೆ. ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಫಿಕ್ಸ್ ನಿಮಗೆ ಕೇಳ್ತಾನೆ, ಸೆಂಟ್ರಲ್ ಆಗಿರಲಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳಾಗಿರಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ, ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ಹೇಳ್ತೀವಿ. ಹಾಗಾದರೆ ಒಂದು ಫಿಫಾ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಕೇಳ್ತಾನೆ. 1930 ಈ ಒಂದು ಫಿಫಾ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಯಾವ ದೇಶ ಈ ಒಂದು ಫಸ್ಟ್ ಟೈಟಲ್ನ ವಿನ್ ಆಯಿತು ಅಂತ ಕೇಳ್ಬೋದು ನಿಮಗೆ. ಉರುಗ್ವೆ ದೇಶ ಟೈಟಲ್ನ ವಿನ್ ಆಗಿದೆ. ಹಾಗಾದರೆ ಯಾವ ದೇಶ ಇದನ್ನು ಹೋಸ್ಟ್ ಮಾಡಿತ್ತು ಅಂತ ಕೇಳ್ಬೋದು. ಹಾಗೇನು ಇದೇ ಒಂದು ಉರುಗ್ವೆ ಇದನ್ನು ಹೋಸ್ಟ್ ಮಾಡಿರ್ತಕ್ಕಂಥ ನೇಷನ್ ಆಗಿತ್ತು ಅಂತ ನೀವು ಹೇಳಬೇಕಾಗತ್ತೆ. ಹಾಗಾದರೆ ಕಳೆದ ಬಾರಿ ಮೀನ್ಸ್ 2022ರಲ್ಲಿ ಯಾವ ಒಂದು ದೇಶ ವಿನ್ ಆಗಿತ್ತು ಅಂತ ನೀವು ಕೇಳಬಹುದು. ಅವಾಗ ನೀವು ಹೇಳಬೇಕಾಗತ್ತೆ ಲಿಯೋನೆಲ್ ಮೆಸ್ಸಿ ನಾಯಕತ್ವದ ಅಡಿಯಲ್ಲಿ ಈ ಅರ್ಜೆಂಟೀನಾ ತಂಡ ವಿನ್ ಆಗಿತ್ತು 2022ರ ಫಿಫಾ ವರ್ಲ್ಡ್ ಕಪ್ ಅಂತ ಹೇಳ್ತೇವೆ, ಸರಿನಾ? ಸೊ ಎಷ್ಟನೇ ಆವೃತ್ತಿ ಆಗಿತ್ತು? 22ನೇ ಆವೃತ್ತಿ ಆಗಿತ್ತು. ಇದು ಎಷ್ಟನೇ ಆವೃತ್ತಿ ಆಗಿದೆ? 23ನೇ ಆವೃತ್ತಿ ಆಗಿದೆ. ಸೊ ಇದೆಲ್ಲವೂ ಸಹ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾದರೆ ಈ ವರ್ಷ ಟೋಟಲಿ ಎಷ್ಟು ಟೀಮ್ಗಳಿದ್ದಾವೆ? 48 ಟೀಮ್ಗಳಿದ್ದಾವೆ. ಮೊದಲು ಎಷ್ಟು ಟೀಮ್ಗಳಿತ್ತು? 36 ಟೀಮ್ಗಳು ಮಾತ್ರ ಇತ್ತು 2022ರಲ್ಲಿ. ಈ ವರ್ಷ 2026ರಲ್ಲಿ 48 ಟೀಮ್ಗಳಿದ್ದಾವೆ. ಓಕೆ, ಇದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಮತ್ತೇನು ಕೇಳ್ಬೋದು ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅಂತಂದರೆ, ಈ ವರ್ಷದ 2026ರ ಫಿಫಾ ಮಾಸ್ಕಾಟ್ಗಳು ಎಷ್ಟಿದ್ದಾವೆ ಅಂತ ನಿಮಗೆ ಕೇಳಬಹುದು. ಸೊ ಎಷ್ಟಿದ್ದಾವೆ ಫಿಫಾ ಮಾಸ್ಕಾಟ್ಗಳು? ಸೊ ಟೋಟಲಿ 3 ಮಾಸ್ಕಾಟ್ಗಳಿದ್ದಾವೆ. ಯಾಕೆಂದರೆ ಹೋಸ್ಟ್ ಮಾಡಿರ್ತಕ್ಕಂಥ ನೇಷನ್ಗಳು 3 ಇದ್ದಾವೆ. ಯಾವ್ದು? ಫಸ್ಟ್ ಒನ್ ಕೆನಡಾ, ಸೆಕೆಂಡ್ ಒನ್ USA ಅಂತ ಹೇಳ್ತೀವಿ, ಥರ್ಡ್ ಒನ್ ಯಾವುದು ಅಂದರೆ ಒಂದು ಮೆಕ್ಸಿಕೋ ಅಂತ ಹೇಳ್ತೀವಿ, ಸರಿನಾ? ಸೊ ಈ ಮೂವರದು ಸಹ 3 ಮಾಸ್ಕಾಟ್ಗಳನ್ನು ಈ ವರ್ಷ ಹೊಂದಿದೆ ಈ ಒಂದು ಫಿಫಾ ವರ್ಲ್ಡ್ ಕಪ್ 2026. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇದನ್ನು ನಿಮಗೆ ಕೇಳೋ ಚಾನ್ಸಸ್ ಸಹ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಟೋಟಲಿ ಎಷ್ಟು ಗೋಲ್ಗಳನ್ನು ಈ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಹೊಡೆದಿದ್ದಾರೆ ಅಂತ ಕೇಳಬಹುದು, ಅಥವಾ ಸೊ ಎಷ್ಟು ಗೋಲ್ಗಳನ್ನು ಮಾಡಿದ್ದಾರೆ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗಿದೆ ಟೋಟಲಿ 10 ಗೋಲ್ಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ. ಯಾರು ಅಂದರೆ ಈ ಒಂದು ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಅಂತ ಹೇಳ್ತೀವಿ, ಸರಿನಾ? ಸೊ ಹಾಗಾದರೆ 2026ರ ಈ ವರ್ಲ್ಡ್ ಕಪ್ಪಲ್ಲಿ ಅತಿ ಹೆಚ್ಚು ಗೋಲ್ಗಳನ್ನು ಇಲ್ಲಿಯವರೆಗೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ದ್ಯಾಟ್ ಇಸ್ ಲಿಯೋನೆಲ್ ಮೆಸ್ಸಿ ಅವರು ಅಂತ ಹೇಳ್ತೀವಿ. ಯಾರು? ಲಿಯೋನೆಲ್ ಮೆಸ್ಸಿ. ಸೊ ಹ್ಯಾಟ್ರಿಕ್ ಸಹ ಮಾಡಿದ್ರು ಇದೇ ವರ್ಷ ಅವರು, ಲಿಯೋನೆಲ್ ಮೆಸ್ಸಿ ಅವರು. ಓಕೆ, ಸೊ ಇದು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಡೀ ಇವರ ಕೆರಿಯರಲ್ಲಿ, ಯಾರ್ದು? ರೊನಾಲ್ಡೋ ಅವರ ಕೆರಿಯರಲ್ಲಿ 975 ಅಪ್ರಾಕ್ಸ್. ಓಕೆ, ಸೊ ಅಷ್ಟು ಗೋಲ್ಗಳನ್ನು ಸಹ ಇವರು ಮಾಡಿದ್ದಾರೆ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಅದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, QS ವರ್ಲ್ಡ್ ಫ್ಯೂಚರ್ ಸಿಲ್ಕ್ ಇಂಡೆಕ್ಸ್ 2027ರಲ್ಲಿ 89.4 ಅಂಕಗಳೊಂದಿಗೆ ಭಾರತಕ್ಕೆ ಯಾವ ಸ್ಥಾನ ಲಭಿಸಿದೆ ಅಂತ ಕೇಳಿದ್ದಾನೆ. ಯಾವುದರಲ್ಲಿ? ವರ್ಲ್ಡ್ ಫ್ಯೂಚರ್ ಸ್ಕಿಲ್ಸ್ ಇಂಡೆಕ್ಸ್ ಅಲ್ಲಿ. ಯಾವುದು? ವರ್ಲ್ಡ್ ಫ್ಯೂಚರ್ ಸ್ಕಿಲ್ಸ್. ಓಕೆ, ಸ್ಕಿಲ್ಸ್ ಇಂಡೆಕ್ಸ್ 2027ರಲ್ಲಿ ಭಾರತಕ್ಕೆ ಯಾವ ಸ್ಥಾನ ಲಭಿಸಿರಬಹುದು ಅಂತ. ಯಾವ ಸ್ಥಾನ ಅಂದರೆ ದ್ಯಾಟ್ ಈಸ್ ಈ ಒಂದು 13ನೇ ಸ್ಥಾನ ಅಂತ ಹೇಳ್ತೀವಿ. ಎಷ್ಟನೇ ಸ್ಥಾನ ಲಭಿಸಿದೆ ಅಂದರೆ 13ನೇ ಸ್ಥಾನ ಲಭಿಸಿದೆ. ಯಾವುದರಲ್ಲಿ? ಒಂದು ಸ್ಕಿಲ್ಸ್ ಇಂಡೆಕ್ಸ್ 2027ರ ಒಂದು ಅಲ್ಲಿ QS ವರ್ಲ್ಡ್ ಫ್ಯೂಚರ್ ಸ್ಕಿಲ್ಸ್ ಇಂಡೆಕ್ಸ್ 2017ನಲ್ಲಿ. ಹಾಗಾದರೆ ಇದರ ನಾವು ನಮ್ಮ ಭಾರತದ ಒಂದು ಸ್ಕೋರ್ ಎಷ್ಟಾಗಿದೆ ಅಂತ ನಿಮ್ಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ 89.4 ಅಂತ ಹೇಳಬೇಕಾಗುತ್ತೆ. ಸರಿ, ಎಷ್ಟು? ಒಂದು 89.4% ಅಂತ ಹೇಳ್ತೇವೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಮತ್ತೇನು ಕೇಳ್ಬೋದು ಇದರ ಬಗ್ಗೆ ನಿಮಗೆ? ಇಂಡಿಯಾ ಎಷ್ಟನೇ ರ್ಯಾಂಕಲ್ಲಿದೆ? ಯಾವುದರಲ್ಲಿ? ಒಂದು ವರ್ಕ್ ಇನ್ ಫ್ಯೂಚರ್ ಆಫ್ ವರ್ಕ್ ಕ್ಯಾಟಗರಿಯಲ್ಲಿ ಅಂತ ನಿಮಗೆ ಕೇಳ್ಬೋದು, ಸರಿನಾ? ಈ ಒಂದು ಫ್ಯೂಚರ್ ಆಫ್ ವರ್ಕ್ ಕ್ಯಾಟಗರಿಯಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 5ನೇ ಸ್ಥಾನದಲ್ಲಿ ಕಂಡುಬರುತ್ತೆ, ಸರಿನಾ? ಸೊ ಎಷ್ಟನೇ ಸ್ಥಾನ ಅಂತ ಹೇಳ್ತೀವಿ? 5ನೇ ಸ್ಥಾನ ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್
ಟಾಪ್ 4 ಕಂಟ್ರೀಸ್ ಯಾವುದು ಅಂತ ನಿಮಗೆ ಕೇಳ್ಬೋದು. ಟಾಪ್ 4 ಕಂಟ್ರೀಸಲ್ಲಿ ಫಸ್ಟ್ ಅಮೆರಿಕ ಬರುತ್ತೆ, ಸೆಕೆಂಡ್ ಆಸ್ಟ್ರೇಲಿಯಾ ಬರುತ್ತೆ, ಥರ್ಡ್ ನಿಮಗೆ ಈ ಒಂದು UK ಬರುತ್ತೆ, ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತೀವಿ. ಹಾಗೆ ಒಂದು ನಾಲ್ಕನೇದು ಯಾವುದು ಬರುತ್ತೆ ಅಂದರೆ ಒಂದು ಜರ್ಮನಿ ದೇಶ ಬರುತ್ತೆ ಅಂತ ಸಹ ಹೇಳ್ತೇವೆ. ಓಕೆ, ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಅದನ್ನು ಸಹ ನಿಮಗೆ ಕೇಳುವ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ 2026 ಅಡಿಯಲ್ಲಿ 23-24 ಜೂನ್ 2026 ಬ್ರಿಕ್ಸ್ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರ ಸಭೆಯನ್ನು ಎಲ್ಲಿ ಆಯೋಜಿಸಲಾಗುವುದು ಅಂತ ಕೇಳಿದಾನೆ. ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರ, ಓಕೆ, ಜಸ್ಟ್ ಏನು ಹೇಳಿಲ್ಲ ನಿಮಗೆ ಬ್ರಿಕ್ಸ್ನ ಒಂದು ಮುಖ್ಯಸ್ಥರ ಸಭೆ ಅಂತ ಕೇಳಿಲ್ಲ, ಬದಲಾಗಿ ಬಾಹ್ಯಾಕಾಶಗಳ ಸಂಸ್ಥೆಗಳ ಮುಖ್ಯಸ್ಥರ ಒಂದು ಸಭೆ ಅಂತ ಕೇಳಿದ್ದಾನೆ. ಹಾಗಾದರೆ ಇದು ನಡೆದಿರತಕ್ಕಂಥದ್ದು ಎಲ್ಲಿ ಅಂತ. ಸರಿ, ಒಂದು ನಮ್ಮ ಭಾರತದಲ್ಲಿ ಒಂದು ಬಾಹ್ಯಾಕಾಶ ಸಂಸ್ಥೆ ಎಲ್ಲಿ ಕಂಡುಬರುತ್ತೆ? ದಟ್ ಈಸ್ ಇನ್ ನವದೆಹಲಿ. ಅಲ್ಲ, ರಾಂಗ್, ಇನ್ನು ಬೆಂಗಳೂರಲ್ಲಿ ಕಂಡುಬರುತ್ತೆ. ಸರಿನಾ? ಸೊ ಈ ಒಂದು DRDOದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡುಬರುತ್ತೆ. DRDOದೊಂದು ಸ್ಪೇಸ್ ರಿಸರ್ಚ್ ಸೆಂಟರ್ ಅಲ್ಲ, ಸ್ಪೇಸ್ ರಿಸರ್ಚ್ ಸೆಂಟರ್ ನಿಮಗೆ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಒಂದು ಇಸ್ರೋ ನಮ್ಮ ಬೆಂಗಳೂರಲ್ಲಿ ಕಂಡುಬರುತ್ತೆ. ಸೊ ಹಾಗೆ ಇದೇ ಒಂದು ಬೆಂಗಳೂರಲ್ಲಿ ಇದನ್ನು ಆಯೋಜನೆ ಮಾಡಲಾಗಿದೆ, ನೆನ್ಪಿಟ್ಕೊಳ್ಳಿ. ಜಸ್ಟ್ ಎಲ್ಲದಕ್ಕೂ ಸಹ ಕಣ್ಣು ಮುಚ್ಕೊಂಡು ನವದೆಹಲಿ ಅಂತ ಹಾಕಕ್ಕೆ ಹೋಗಬೇಡಿ. ಬ್ರಿಕ್ಸ್ ಅಂತ ಕಾಣಿದಾಗ ನವದೆಹಲಿ ಹಾಕಬೇಕು ಅಂತ ಫೀಲ್ ಬರುತ್ತೆ. ಓಕೆ, ಬಟ್ ಇಲ್ಲಿ ಏನು ಕೇಳಿದಾನೆ, ಇಲ್ಲಿ ಏನಾದರೂ ಬ್ರಿಕ್ಸ್ನ ಮುಖ್ಯಸ್ಥರ ಸಭೆ ಅಂತ ಕೇಳಿದಾನ, ನವದೆಹಲಿ ಅಂತ ಹಾಕಿ, ಏನಾದರೂ ಅಲ್ಲಿ ಬ್ರಿಕ್ಸ್ ಅಗ್ರಿಕಲ್ಚರ್ ಸಭೆ ಅಂತ ಕೇಳಿದಾನ, ಇಂದೋರ್ ಅಂತ ಹಾಕಿ, ಓಕೆ, ಯಾವುದು ಇಂದೋರ್ ಅಂತ ಹೇಳ್ತೀವಿ, ಇಲ್ಲ ಅಂದರೆ ಮಧ್ಯಪ್ರದೇಶ ಅಂತ ಹೇಳಬೇಕಾಗುತ್ತೆ. ಇಲ್ಲ, ನಿಮಗೆ ಈ ಒಂದು ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಅಂತ ಕೇಳಿದರೆ ದ್ಯಾಟ್ ಇಸ್ ಈ ನಮ್ಮ ಕರ್ನಾಟಕ ಬೆಂಗಳೂರು ಅಂತ ಹೇಳಬೇಕಾಗುತ್ತೆ. ಸರಿನಾ? ಸೊ ಯಾಕೆಂದರೆ ನಮ್ಮ ಭಾರತದಲ್ಲಿ ಈ ವರ್ಷ ಬ್ರಿಕ್ಸ್ನ ಒಂದು ಶೃಂಗಸಭೆ ನಡೆಯುವ ಕಾರಣದಿಂದಾಗಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೆ ಬ್ರಿಕ್ಸ್ನ ಮೇಲೆ ಫಿಕ್ಸ್. ಓಕೆ, ಕಂಪಲ್ಸರಿ ಬಂದೇ ಬರುತ್ತೆ ಬ್ರಿಕ್ಸ್ ಮೇಲೆ. ನೆನ್ಪಿಟ್ಕೊಳ್ಳಿ, ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅದು ನೆನ್ಪಿಟ್ಕೊಳ್ಳಿ. ಯಾವಾಗ ಸ್ಥಾಪನೆ ಆಯಿತು? 2009-2010. ಆ್ಯಂಡ್ ಮೊದಲ ಬಾರಿ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಯಾರಿಗೆ ಸಾಲ ಕೊಟ್ಟಿದೆ ಅದೆಲ್ಲ ಸಹ ಕಥೆಗಳನ್ನು ಸ್ವಲ್ಪ ನೋಡ್ಕೊಳ್ಳಿ ಬ್ರಿಕ್ಸ್ ಬಗ್ಗೆ. ಯಾಕೆಂದರೆ ಯಾವ ಆ್ಯಂಗಲಲ್ಲಿ ಕೇಳ್ತಾನೆ ಪ್ರಶ್ನೆ ಅನ್ನೋದು ಗೊತ್ತಾಗಲ್ಲ. ಬಿಕಾಸ್ ಇದು ಎಷ್ಟನೇ ಆವೃತ್ತಿ ಆಗಿದೆ? 18ನೇ ಆವೃತ್ತಿ ಆಗಿದೆ. ಸೊ ಎಲ್ಲಿ ನಡೆಯಲಿದೆ? ನಮ್ಮ ಭಾರತ ದೇಶದಲ್ಲಿ ನಡೆಯಲಿದೆ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ ಅಂತ. ಹಾಗಾದರೆ 17ನೇದಲ್ಲಿ ನಡೆದಿತ್ತು, 17ನೇದು ಬ್ರೆಜಿಲಲ್ಲಿ ನಡೆದಿತ್ತು. ಓಕೆ, ಅದಕ್ಕಿಂತ ಹಿಂದೆ ಎಲ್ಲಿ ನಡೆದಿತ್ತು? ರಷ್ಯಾದಲ್ಲಿ ನಡೆದಿತ್ತು ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ವೈಯಕ್ತಿಕ ಕಾರಣಗಳಿಂದಾಗಿ IRCTC ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದವರು ಯಾರು ಅಂತ. ಓಕೆ, ಸೊ ಟಿಕೆಟ್ ಬುಕ್ ಆಗ್ತಿಲ್ಲ. ಸೊ ಆ ಕಾರಣಕ್ಕಾಗಿ ಇವರು ಬಹಳ ಮನನೊಂದು ಈ ಒಂದು IRCTC ಅಧ್ಯಕ್ಷತೆಯ ಸ್ಥಾನವನ್ನು ತ್ಯಜಿಸಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಯಾರವರು ಅಂತ? ಯಾರಿರ್ಬೋದು ಆ ವ್ಯಕ್ತಿ? ಹೇಳ್ಬೋದಾ? ಯಾರು ಅಂದರೆ ದ್ಯಾಟ್ ಇಸ್ ಒಂದು ಸಂಜಯ್ ಕುಮಾರ್ ಜೈನ್ ಅವರು ಅಂತ ಹೇಳ್ತೀವಿ. ಸರ್ನ ಯಾರು? ಒಂದು ಸಂಜಯ್ ಕುಮಾರ್ ಜೈನ್ ಅವರು IRCTC ಅಧ್ಯಕ್ಷರಾಗಿದ್ದರು ಇಲ್ಲಿವರೆಗೆ. ಇವಾಗ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಓಕೆ, ಇಸ್ತೀಫಾವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ, ರೆಸಿಗ್ನೇಷನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಬ್ರಿಕ್ಸ್ ಮೇಲೆ ನಿಮಗೆ ಇನ್ನೊಂದು ಕೇಳಬೇಕಾಗಿತ್ತು. ಏನು ಅಂತಂದರೆ ಬ್ರಿಕ್ಸ್ನ ಟೋಟಲ್ ಫೌಂಡಿಂಗ್ ಮೆಂಬರ್ಸ್ ಎಷ್ಟಿದ್ದಾವೆ ಅಂತ. ಬ್ರಿಕ್ಸ್ನ ಟೋಟಲ್ ಫೌಂಡಿಂಗ್ ಮೆಂಬರ್ಸ್ ಅಂತ ಕೇಳಿದ್ರೆ 5 ಅಲ್ಲ, ಬದಲಾಗಿ 4 ಅಂತ ಹೇಳ್ತೇವೆ ನಾವು. ಓಕೆ, ಎಷ್ಟು ಫೌಂಡಿಂಗ್ ಮೆಂಬರ್ಸ್? 4 ಮಾತ್ರ. ಸರ್, ಬ್ರಿಕ್ಸ್ ಲಾಸ್ಟಿಗೆ ಸೌತ್ ಆಫ್ರಿಕಾ ಇಲ್ಲಿಗೆ ಬಿಟ್ರಿ ಅಂತ. ಜಸ್ಟ್ ಇದು ಬ್ರಿಕ್ಸ್ ಅಂತ ಸ್ಥಾಪನೆ ಆಗಲಿಲ್ಲ, ಬ್ರಿಕ್ ಅಂತ ಸ್ಥಾಪನೆ ಆಗಿತ್ತು. ಓಕೆ, 2009ರಲ್ಲಿ 2010ರಲ್ಲಿ ಮತ್ತೆ ಈ ಒಂದು ಸೌತ್ ಆಫ್ರಿಕಾ ಜಾಯ್ನ್ ಆಗುತ್ತೆ. ಸೊ ಅದು ಬ್ರಿಕ್ಸ್ ಆಗುತ್ತೆ. ಬಟ್ ರೀಸೆಂಟಾಗಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಓಕೆ, ಬ್ರಿಕ್ಸ್ನ ಒಂದು ಫೌಂಡಿಂಗ್ ಮೆಂಬರ್ ಎಷ್ಟು ಜನ ಅಂತ. ಸೊ ಆಪ್ಷನ್ ಏನೇ ಇದೆ 5, ಆಪ್ಷನ್ BCD ಅಲ್ಲಿ ನಿಮಗೆ ಒಂದು 4 ಅಂತ ಕಂಡುಬರುತ್ತೆ. ಬಟ್ ಆ್ಯಕ್ಚುಲಿ ಕೀ ಆನ್ಸರ್ ಎಲ್ಲಿ ಕೊಟ್ಟಿದ್ದಾನೆ? 4 ಅಂತ ಕೊಟ್ಟಿದ್ದಾನೆ. ಓಕೆ, ಸಮ್ ಕನ್ಫ್ಯೂಷನಿಂಗ್ ಕ್ವಶನ್ ಆಗ್ತದೆ ಇದು, ಬಟ್ ನೆನ್ಪಿಟ್ಕೊಳ್ಳಿ. ಹಾಗಾದರೆ ರೀಸೆಂಟಾಗಿ ಎಷ್ಟು ಹೊಸ ದೇಶಗಳು ಈ ಒಂದು ಬ್ರಿಕ್ಸ್ನಲ್ಲಿ ಸದಸ್ಯತ್ವ ಸ್ಥಾನವನ್ನು ಪಡೆದಿದ್ದಾವೆ ಅಂತ ಕೇಳ್ಬೋದು. ಅವಾಗಲೂ ಹೇಳಬೇಕಾಗಿದೆ ಸರ್ 5 + 6 = 11 ಅಂತ. 5 + 6 11 ಅಂತಂದರೆ ಇನ್ನೊಂದು ಏನೋ ನೆನಪು ಬರುತ್ತಲ್ಲ, ಶಾಸ್ತ್ರೀಯ ಭಾಷೆಗಳು. ಸೊ ಇಲ್ಲಿವರೆಗೆ ಎಷ್ಟಿತ್ತು? 5 ಇತ್ತು. ಮತ್ತೆ ಇವಾಗ ಏನಾಗಿದ್ದಾವೆ? 6 ಎಕ್ಸ್ಟ್ರಾ ಆ್ಯಡ್ ಆಗಿದ್ದಾವೆ. ಟೋಟಲ್ ಇವಾಗ ಶಾಸ್ತ್ರೀಯ ಭಾಷೆಗಳು ಎಷ್ಟಿದ್ದಾವೆ? 11 ಇದ್ದಾವೆ. ಸೇಮ್ ಫಾರ್ಮುಲಾ ಇದೆಯಲ್ವಾ? 5 + 6 = 11. ಸೊ ಇದು ನೆನ್ಪಿಟ್ಕೊಳ್ಳಿ. ಎರಡೂ ಸಹ ನಿಮಗೆ ಉಪಯೋಗ ಆಗುತ್ತೆ, ಯಾಕಂದರೆ ಎರಡೂ ಸಹ ನಿಮಗೆ ಕೇಳಿದ್ದಾನೆ. ಹಾಗಾದರೆ ಆ 6 ನೂತನ ದೇಶಗಳು ಯಾವ್ದು ಹೇಳ್ಬೋದಾ? ಯಾವ್ದು ಇದೆ ಅಂತ? ಸರ್, ದ್ಯಾಟ್ ಈಸ್ ಈ ಒಂದು ಸೌದಿ ಅರೇಬಿಯಾ ಅಂತ ಹೇಳ್ತೀವಿ, UAE ಅಂತ ಹೇಳ್ತೀವಿ, ಇಥಿಯೋಪಿಯಾ ಅಂತ ಹೇಳ್ತೀವಿ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಈಜಿಪ್ಟ್ ಅಂತ ಹೇಳ್ತೀವಿ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಇಂಡೋನೇಷಿಯಾ ಅಂತ ಹೇಳ್ತೀವಿ, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯಾವ ದೇಶ ಇದೆ? ಇರಾನ್ ದೇಶ. ಓಕೆ, ಸೊ ಈ 6 ದೇಶಗಳು ಹೊಸದಾಗಿ ಜಾಯಿನ್ ಆಗಿದ್ದಾವೆ. ಓಕೆ, ಸೊ ಆ್ಯಂಡ್ ನಿಮಗೆ ಮೊದಲಿಂದ ಇದು ಗೊತ್ತಿರುತ್ತೆ, ಯಾವುದು? ಬ್ರಿಕ್ಸ್. ಓಕೆ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಆ್ಯಂಡ್ ದೆನ್ ರಷ್ಯಾ, ಆ್ಯಂಡ್ ದೆನ್ ಸೌತ್ ಆಫ್ರಿಕಾ ಅಂತ ಹೇಳ್ತೀವಿ. ಓಕೆ, ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತ 28ನೇ ನವರತ್ನ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮ ಎಂದು ಯಾವ ಕಂಪನಿಯನ್ನು ಘೋಷಿಸಲಾಗಿದೆ ಅಂತ ಕೇಳಿದ್ದಾನೆ. ಸರ್ನ ಯಾವುದು ಒಂದು ನವರತ್ನ ಕಂಪನಿ ಅಂತ ಯಾವುದನ್ನ ಘೋಷಣೆ ಮಾಡಲಾಗಿದೆ ನವರತ್ನದ ಅಡಿಯಲ್ಲಿ? ಸರ್ನ ಸೊ ಎಷ್ಟನೇದಾಗಿದೆ ಇದು? 28ನೇ ನವರತ್ನ ಕಂಪನಿ ಆಗಿದೆ. ಹಾಗಾದರೆ ಯಾವುದದು ಅಂತ? ಯಾವುದು ಅಂದರೆ ನಿಮ್ಗೆ ಗೊತ್ತಿರಲಿ, ಒಂದು ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳ್ತೀವಿ. ಫಿಕ್ಸ್ ಕ್ವಶನ್ ಬಂದೇ ಬರುತ್ತೆ. ಯಾವ ಎಕ್ಸಾಮಲ್ಲಿ? RRB ಎಕ್ಸಾಮಲ್ಲಿ ಕಂಪಲ್ಸರಿ ಬರುತ್ತೆ. ಇದು ಕೇಳ್ತಾನೆ. ಓಕೆ, ಸೊ ಈ ಒಂದು ನವರತ್ನ ಆ್ಯಂಡ್ ದೆನ್ ಮಹಾರತ್ನ ಆ್ಯಂಡ್ ದೆನ್ ಮಿನಿ ರತ್ನದ ಮೇಲೆ ಫಿಕ್ಸ್ ಕ್ವಶನ್ ಕೇಳ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಯಾವುದು ಅಂದರೆ RRB ಡಿಪಾರ್ಟ್ಮೆಂಟ್. ಓಕೆ, RRB ರಿಕ್ರೂಟ್ಸ್ ಅವರು ಏನು ಅಂತಂದರೆ ಫಿಕ್ಸ್ ಕ್ವಶನ್ ಕೇಳ್ತಾರೆ ಇದ್ರ ಮೇಲೆ ಸ್ಪೆಷಲಿ. ಸೊ RRB ಯಾರ್ಯಾರು ಓದ್ತಿದ್ರಲ್ವಾ, ಈ ಕ್ವಶನ್ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ಕೊಂಡು ನೋಡ್ಕೊಳ್ಳಿ.
ಯಾವುದು ನವರತ್ನ ಅಂತ ಹೇಳ್ತೀವಿ. ಎಷ್ಟನೇದಾಗಿದೆ 28ನೇ ಒಂದು ನವರತ್ನ ಕಂಪ್ನಿ ಆಗಿದೆ. ಯಾವುದು ಒಂದು CPCL ಅಂತ ಹೇಳ್ತೀವಿ. ಓಕೆ, ಯಾವುದು ಅಂದರೆ ಒಂದು ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳ್ತೀವಿ. ಓಕೆ, ಇದನ್ನು ನೆನ್ಪಿಟ್ಕೊಳ್ಬಹುದಾ? ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಇದ್ರ ರಿಲೇಟೆಡ್ ನಿಮಗೆ ಏನು ಕೇಳಬಹುದು, ಮಿನಿರತ್ನ ಕಂಪನಿ. ಓಕೆ, ಮಿನಿರತ್ನದಲ್ಲಿ ಎಷ್ಟು ಟೈಪ್ಗಳಿದ್ದಾವೆ ಅಂತ ನಿಮಗೆ ಹೇಳಿದ್ದೀನಿ ಆಲ್ರೆಡಿ. 2 ಟೈಪ್ಗಳು ಕಂಡುಬರ್ತವೆ ಅಂತ ಸಹ ನಿಮಗೆ ಹೇಳಿದ್ದೀನಿ ಅಲ್ವಾ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಮತ್ತೇನು ಕೇಳಬಹುದು, ಈ CPCL ಮೇಲೇ ಕೇಳಬಹುದು. ನಿಮಗೆ ಏನಂತ ಕೇಳಬಹುದು, ಈ ಒಂದು CPCLಗೆ ಇತ್ತೀಚೆಗೆ ನವರತ್ನ ಸ್ಥಾನಮಾನ ದೊರೆತಿದೆ ಅಂತ ಕೇಳಬಹುದು. 1ನೇ ಹೇಳಿಕೆ ಕೊಡಬಹುದು. 2ನೇ ಹೇಳಿಕೆ ಕೊಡಬಹುದು, ಇದು ಮಿನಿರತ್ನ ಸ್ಥಾನಮಾನವನ್ನು ಸಹ ಪಡೆದಿದೆ ಇತ್ತೀಚೆಗೆ ಅಂತ ಕೇಳಬಹುದು. 3ನೇ ಹೇಳಿಕೆ ಕೊಡಬಹುದು, ಇದು ಮಹಾರತ್ನ ಸ್ಥಾನಮಾನವನ್ನು ಸಹ ಪಡೆದಿದೆ ಅಂತ ನಿಮಗೆ ಕೇಳಬಹುದು. ಸೊ ಅವಾಗ ಯಾವುದಾಗುತ್ತೆ ನಿಮಗೆ ಕರೆಕ್ಟಾಗಿ ಉತ್ತರ? ಯಾವುದಂದರೆ ಹೇಳಿಕೆ 1 ಮತ್ತು 2 ಮಾತ್ರ. ಯಾಕೆಂದರೆ ಇದಕ್ಕೆ ಮಿನಿರತ್ನ ಕ್ಯಾಟಗರಿ 1 ಸಹ ಸಿಕ್ಕಿದೆ, ಹಾಗೆ ಒಂದು ನವರತ್ನ ಸಹ ಇತ್ತೀಚೆಗೆ ಸಿಕ್ಕಿದೆ. ಸೊ ಇದು ಸಹ ನಿಮಗೆ ಗೊತ್ತಿರಲಿ. ಓಕೆ, ಸೊ ಇದು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾದರೆ ಟೋಟಲಿ ನಮ್ಮ ಇಂಡಿಯಾದಲ್ಲಿ ಎಷ್ಟು ಮಹಾರತ್ನ ಕಂಪನಿಗಳಿದ್ದಾವೆ? ಟೋಟಲಿ ನಿಮಗೆ 14 ಮಹಾರತ್ನ ಕಂಪನಿಗಳಿದ್ದಾವೆ. 14 ಎಷ್ಟು 28 ನಿಮಗೆ ನವರತ್ನ ಕಂಪನಿಗಳು ಕಂಡು ಬರ್ತವೆ. ಓಕೆ, ಹಾಗಾದರೆ ಸರ್ ಮಿನಿರತ್ನ ಎಷ್ಟಿದೆ? ಏನಿಲ್ಲ, 14 5 ಎಷ್ಟು 70 ಆಗುತ್ತೆ. 70 ಮಿನಿರತ್ನ ಕಂಪನಿಗಳಿದ್ದಾವೆ. ಸಿಂಪಲ್ ಆಗಿ ನೆನ್ಪುಳಿತದ? 14 14 28 14 5 70 ಸಿಂಪಲ್. ಓಕೆ, ಯಾಕಂದರೆ ನಂಬರ್ಗಳನ್ನು ಕೇಳ್ತಾನೆ. ಹಾಗಾದರೆ ಈ ಒಂದು 14ನೇ ಈ ಮಹಾರತ್ನ ಕಂಪನಿ ಯಾವುದು ಅಂತ, ಯಾವುದು ನಮ್ಮ ಬೆಂಗಳೂರಲ್ಲಿ ಕಂಡುಬರ್ತಕ್ಕಂತಹ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಹೇಳ್ತೀವಿ, HAL ಅಂತ ಹೇಳ್ತೀವಿ. ಸ್ಥಾಪನೆ ಆಗಿರೋದು ಇವಾಗ 1940 ಸ್ಥಾಪನೆ ಆಗಿದೆ. ಆ್ಯಂಡ್ ಅದು ನೆಕ್ಸ್ಟ್ ಮರುನಾಮಕರಣ ಆಗಿರೋವಾಗ ಅಂದರೆ 1964. ಓಕೆ, ಸಾರಿ ಅದ್ರ ಫಾಸ್ಟಾಗಿ ಫಿಲ್ ಆಗ್ತಾ ಇದ್ರೆ ಪ್ಲೀಸ್ ನೀವು 0.9x ಕ್ಲಾಸ್ನ ಇಟ್ಕೊಂಡು ಕೇಳ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಹಿಳಾ ರಾಜತಾಂತ್ರಿಕ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಜಸ್ಟ್ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಕೇಳಿಲ್ಲ, ಅವಾಗ ನೀವು ಹೇಳಬೇಕಾಗಿತ್ತು ಮಾರ್ಚ್ 8 ಅಂತ. ಬಟ್ ಇಲ್ಲಿ ರಾಜತಾಂತ್ರಿಕ ದಿನ ಅಂತ ಕೇಳಿದ್ದಾನೆ. ಏನು ಕೇಳಿದ್ದಾನೆ? ಒಂದು ಮಹಿಳಾ ರಾಜತಾಂತ್ರಿಕ ದಿನ, ದ ಇಂಟರ್ನ್ಯಾಷನಲ್ ಡೇ ಆಫ್ ವುಮೆನ್ ಇನ್ ಡಿಪ್ಲೊಮೆಸಿ ಅಂತ ಕೇಳಬಹುದು ನಿಮಗೆ ಇನ್ ಇಂಗ್ಲೀಷಲ್ಲಿ ಹೇಳೋದಾದರೆ. ಸೊ ಯಾವ ದಿನ ಅಂತ ಹೇಳ್ಬೋದು? ಯಾವ ದಿನ ಅಂದರೆ ದ್ಯಾಟ್ ಇಸ್ ಒಂದು 24 ಜೂನ್ ಅಂತ ಹೇಳ್ತೇವೆ. ಸರ್ ಯಾವುದು ಒಂದು 24th ಜೂನ್ ಅಂತ ಹೇಳ್ತೇವೆ. ಸರಿನಾ? ಸೊ ನಿಮ್ಮ ಯಾರ್ದಾದ್ರೂ ಫ್ರೆಂಡ್ ಬರ್ಡೇ ಇತ್ತು ಅಂತಂದರೆ ಓಕೆ, ಏನು ಡಿಪ್ಲೊಮೆಸಿಯಾಗಿ ಮಾತಾಡ್ತೀನಿ ಏನು ಜಾಸ್ತಿ. ಓಕೆ, ಮೀನ್ಸ್ ನಿನಗಾಗಿ ಈ ಒಂದು ದಿನ ಆಚರಣೆ ಮಾಡ್ತಿದ್ದೀವಿ ಅಂತ ನೆನ್ಪಿಟ್ಕೊಳ್ಳಿ. ಸೊ ಈಸಿಯಾಗಿ ನೆನಪುಳಿತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ 35.4% ಜಾಗತಿಕ ಪಾಲಿನೊಂದಿಗೆ ವಿಶ್ವದ ಅತಿ ದೊಡ್ಡ ಹಡಗು ಮರುಬಳಕೆ ದೇಶವು ಯಾವುದಾಗಿದೆ ಅಂತ ಕೇಳಿದ್ದಾರೆ. ಏನು 35.4% ಜಾಗತಿಕ ಪಾಲಿನೊಂದಿಗೆ. ಓಕೆ, ಸೊ ವಿಶ್ವದ ಅತಿ ದೊಡ್ಡ ಹಡಗು ಮರುಬಳಕೆ ದೇಶ ಯಾವುದಾಗಿದೆ ಅಂತ, ಯಾವುದಾಗಿರ್ಬೋದು ಇದು ಈ ಒಂದು ದೇಶ? ಯಾವ ದೇಶ ಸರ್? ಯಾವ ದೇಶ ಅಂದರೆ ನಮ್ಮ ಭಾರತ ಸರ್. ಯಾವುದಂದರೆ ಒಂದು ಭಾರತ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಯಾವ ದೇಶ? ನಮ್ಮ ಭಾರತ ದೇಶ ಅಂತ ಹೇಳ್ತೀವಿ. ಇದು ಹಡಗು ಮರುಬಳಕೆ ದೇಶವಾಗಿದೆ, ವಿಶ್ವದ ಅತಿ ದೊಡ್ಡ ಹಡಗು ಮರುಬಳಕೆ ದೇಶವಾಗಿದೆ ಅಂತ ಹೇಳ್ತೀವಿ. ಸರಿನಾ? ಸೊ ರೀಸೈಕ್ಲಿಂಗ್ ನೇಷನ್ ಇನ್ 2025 ಇನ್ನು ಇದರಲ್ಲಿ ವರ್ಲ್ಡ್ ಲಾರ್ಜೆಸ್ಟ್ ಶಿಪ್ ರೀಸೈಕ್ಲಿಂಗ್ ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಯಾವುದಂದರೆ ನಮ್ಮ ಭಾರತ ದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ವಾಯುಪಡೆಗೆ 9ನೇ ನಿವೃತ್ತ ಜಾಗ್ವಾರ್ ಯುದ್ಧ ವಿಮಾನಗಳನ್ನು ಯಾವ ದೇಶದಿಂದ ಖರೀದಿಸಲು ನಿರ್ಧರಿಸಿದೆ ಅಂತ ಕೇಳಿದ್ದಾನೆ. ಇಂಡಿಯನ್ ಏರ್ಫೋರ್ಸ್ ಏನಿದೆ ಅಲ್ವಾ, ಇಂಡಿಯನ್ ಏರ್ಫೋರ್ಸ್ 9 ನಿವೃತ್ತ ಜಾಗ್ವಾರ್ ಯುದ್ಧ ವಿಮಾನಗಳನ್ನು ಯಾವ ದೇಶದಿಂದ ಖರೀದಿಸಲು ನಿರ್ಧರಿಸಿದೆ ಅಂತ. ಯಾವ ದೇಶದಿಂದ ಇದು ಖರೀದಿ ಮಾಡ್ತೀನಿ ಅಂತ ನಿರ್ಧಾರ ಮಾಡಿರ್ಬೋದು? ನಮ್ಮ ಭಾರತ ದೇಶ. ಹೇಳ್ಬೋದಾ ಯಾವ ದೇಶ ಅಂತ? ಯಾವ ದೇಶ ಅಂದರೆ ದ್ಯಾಟ್ ಇಸ್ ಒಂದು ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತೀವಿ. ಓಕೆ, ಸೊ UK ಸೊ ಇವರು ನಮಗೆ ಮಾರಾಟ ಮಾಡ್ತಾ ಇದ್ದಾರೆ. ಯಾರು? ಯುನೈಟೆಡ್ ಕಿಂಗ್ಡಮ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಮಾನಕ ಬ್ಯೂರೋ ಯಾವುದು? ಈ ಒಂದು BIS ಅಂತ ಹೇಳ್ತೀವಿ. ಏನಿಂದ ಏಕಕಾಲದಲ್ಲಿ 4 ಅಂತಾರಾಷ್ಟ್ರೀಯ ISO ಪ್ರಮಾಣಪತ್ರಗಳನ್ನು ಪಡೆದ ಭಾರತದ ಮೊದಲ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದ್ದಾನೆ. ಯಾರಿಂದ? ಈ ಒಂದು BIS ಇಂದ ಪಡೆದಿದ್ದಾರೆ. ಸೊ ಎಷ್ಟು ಪ್ರಮಾಣಪತ್ರಗಳನ್ನು ಪಡೆದಿದ್ದಾರೆ ಅಂತಂದರೆ 4 ಪ್ರಮಾಣಪತ್ರಗಳನ್ನು ಪಡೆದಿದ್ದಾರೆ. ಯಾವುದು? ಈ ಒಂದು ISO ಪ್ರಮಾಣಪತ್ರ ಅಂತ ಹೇಳ್ತೀವಿ. ಹಾಗಾದರೆ ಆ ಒಂದು ಸಂಸ್ಥೆ ಯಾವುದು ಅಂತ? ಯಾವುದು ಅಂದರೆ ಆ ಒಂದು ಸಂಸ್ಥೆಯ ಹೆಸರು, ಆ ಒಂದು ವಿಶ್ವವಿದ್ಯಾಲಯದ ಹೆಸರು ಈ ಒಂದು ಉಸ್ಮಾನಿಯಾ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಉಸ್ಮಾನಿಯಾ ವಿಶ್ವವಿದ್ಯಾಲಯ ಅಂತ ಹೇಳ್ತೇವೆ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಯಾವುದು? ಈ ಒಂದು ಉಸ್ಮಾನಿಯಾ ವಿಶ್ವವಿದ್ಯಾಲಯ. ಹಾಗಾದರೆ ಒಂದು ಉಸ್ಮಾನಿಯಾ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಬಹುದು ನಿಮಗೆ. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಇಸ್ ಇನ್ ಹೈದರಾಬಾದ್ ಅಂತ ಹೇಳಬೇಕಾಗುತ್ತೆ. ಯಾವುದು? ಒಂದು ಉಸ್ಮಾನಿಯಾ ವಿಶ್ವವಿದ್ಯಾಲಯ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್, ಇತ್ತೀಚೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಭಾರತದಲ್ಲಿ ಡಿಜಿಟಲ್ ಶಿಕ್ಷಣವನ್ನು ಉತ್ತೇಜಿಸಲು ಯಾವ ಕಂಪನಿಯೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಅಂತ ಕೇಳಿದಾನೆ. ಯಾವುದು? ಈ ಒಂದು ಡಿಜಿಟಲ್ ಶಿಕ್ಷಣವನ್ನು ಉತ್ತೇಜಿಸಲು ಯಾವ ಕಂಪನಿಯೊಂದಿಗೆ ಪಾಲುದಾರಿಕೆ ಮಾಡ್ಕೊಂಡಿರ್ಬೋದು? ಯಾವುದು? ಒಂದು ADB ಅಂತ ಹೇಳ್ತೀವಿ. ABD ಅಲ್ಲ, ABD ಅಬ್ರಹಾಂ ಬೆಂಜಮಿನ್ ಡಿವಿಲಿಯರ್ಸ್ ಇವರಲ್ಲ, ಇವರು ಸೌತ್ ಆಫ್ರಿಕಾದ ಪ್ಲೇಯರ್. ಬಟ್ ಇಲ್ಲೇನು ಕೊಟ್ಟಿದ್ದಾನೆ ಅಂತಂದರೆ ಈ ಒಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಇದು ಯಾವ ಕಂಪನಿಯೊಂದಿಗೆ ಸಹಯೋಗ ಮಾಡಿಕೊಂಡಿದೆ ಅಂತ? ಯಾವ ಕಂಪನಿ ಇರಬಹುದು? ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ಸ್ಕೂಲ್ ನೆಟ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳ್ತೀವಿ. ಯಾವುದು? ಒಂದು ಸ್ಕೂಲ್ ನೆಟ್ ಇಂಡಿಯಾ ಲಿಮಿಟೆಡ್ ಈ ಒಂದು ಕಂಪನಿಯೊಂದಿಗೆ ಪಾಲುದಾರಿಕೆಯನ್ನು ಮಾಡ್ಕೊಂಡಿದ್ದಾರೆ. ಯಾವುದು ಅಂದರೆ ಒಂದು ADB ಅಂತ ಕೊಟ್ಟಿದ್ದಾನೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ನೀವು ಪ್ರಶ್ನೆ ಏನು ಕೇಳ್ಬೋದು ಅಂತ ಅಂದರೆ
ಇದನ್ನು ಕೊಡಬಹುದು, ಇಲ್ಲಿ ನಿಮಗೆ ಆಪ್ಷನ್ ಕೊಡಬಹುದು ADB NDB ಇಲ್ಲ ಅಂತಂದರೆ ಈ ಒಂದು ವರ್ಲ್ಡ್ ಬ್ಯಾಂಕ್ ಇಲ್ಲಾಂದರೆ IMF ಅಂತ ಕೊಡಬಹುದು. ಅಲ್ಲಿ ನೀವು ಹೇಳಬೇಕಾಗತ್ತೆ ಯಾವುದು ಅಂದರೆ ಒಂದು ADB ಅಂತ ಹೇಳಬೇಕಾಗತ್ತೆ. ಓಕೆ, ಸೊ ಇದು ಸರ್ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ NAFEDನ ಯಾವ ಡಿಜಿಟಲ್ ಹರಾಜು ಪೋರ್ಟಲನ್ನು ಉದ್ಘಾಟಿಸಿದರು ಅಂತ ಕೇಳಿದ್ದಾನೆ. ಓಕೆ, ಯಾವುದೇ ಒಂದು NAFEDನ ಯಾವ ಡಿಜಿಟಲ್ ಪೋರ್ಟಲನ್ನು ಇವರು ಉದ್ಘಾಟನೆ ಮಾಡಿದ್ದಾರೆ ಅಂತ ಯಾವುದಿರಬಹುದು ಅದು ಯಾವುದು ಅಂದರೆ ಈ ಒಂದು nafex.in ಅಂತ ಹೇಳ್ತೀವಿ. ಯಾವುದು ಅಂದರೆ ಈ ಒಂದು nafex.in ಅಂತಕ್ಕಂಥ ಪೋರ್ಟಲನ್ನು ಇವರು ಉದ್ಘಾಟನೆ ಮಾಡಿದ್ದಾರೆ. ಓಕೆ, ಸೊ ಮೀನ್ಸ್ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲಿ ಲಾಂಚ್ ಮಾಡಿದ್ದಾರೆ ಅಂತ ಕೇಳ್ಬೋದು ನಿಮಗೆ. ಇದು ಲಾಂಚ್ ಮಾಡಿರ್ತಕ್ಕಂಥದ್ದು ದ್ಯಾಟ್ ಈಸ್ ಇನ್ ನವದೆಹಲಿ ಅಂತ ಹೇಳ್ತೇವೆ. ಓಕೆ, ಸೊ ಅದು ಸಹ ನಿಮಗೆ ಗೊತ್ತಿರಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಜೂನ್ 2026ರಲ್ಲಿ ಮಾನವ ಅಸ್ಥಿಪಂಜರವು ಯಾವ ಪುರಾತತ್ವ ಸ್ಥಳದಿಂದ ಪತ್ತೆಯಾಗಿದೆ ಅಂತ ಕೇಳಿದಾನೆ. ಓಕೆ, ಏನಿದು ಜೂನ್ 2026ರಲ್ಲಿ ಮಾನವ ಅಸ್ಥಿಪಂಜರವು ಯಾವ ಪುರಾತತ್ವ ಸ್ಥಳದಿಂದ ಪತ್ತೆಯಾಗಿದೆ ಅಂತ. ಯಾವ ಪುರಾತತ್ವ ಸ್ಥಳದಲ್ಲಿ ಇದು ಪತ್ತೆಯಾಗಿರ್ಬೋದು ಓಕೆ, ಈ ಆಪ್ಷನ್ಗಳಲ್ಲಿ ಹರಪ್ಪ, ರಾಖಿಗಡಿ, ಮೆಹಂಜೋದರ ಆ್ಯಂಡ್ ದೆನ್ ಧೋಲಾವೀರ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಎಲ್ಲಿ ಅಂತಂದರೆ ಒಂದು ರಾಖಿಗರಿಯಲ್ಲಿ ಮಾನವನ ಅಸ್ಥಿಪಂಜರ ದೊರೆತಿದೆ ರೀಸೆಂಟ್ಲಿ. ಯಾವುದು ಅಂದರೆ ಒಂದು ರಾಖಿಗರಿ ಅಂತ ಹೇಳ್ತೇವೆ. ಓಕೆ, ಸೊ ಅದು ಗೊತ್ತಿರಲಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರ್ಬೋದು. ಆ್ಯಂಡ್ ನೆಕ್ಸ್ಟ್ ನಿಮಗೆ ಈ ನಲ್ಲಿ ಸಿಸ್ಟಮ್ ಆ್ಯಂಡ್ ದೆನ್ ದ ವಾಟರ್ ರಿಸರ್ವೇರ್ ಇದೆಲ್ಲ ಸಹ ನಿಮಗೆ ಕಂಡುಬರ್ತಕ್ಕಂಥದ್ದು ಸಹ ಇಲ್ಲಿ ರಾಖಿಗರಿಯಲ್ಲಿ ಸಹ ಕಂಡುಬಂದಿದೆ. ರಾಖಿಗರಿಯಲ್ಲಿ ಕಂಡುಬರುತ್ತೆ, ಈ ಒಂದು ಹರಿಯಾಣದಲ್ಲಿ ಕಂಡುಬರುತ್ತೆ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 2026ರಲ್ಲಿ ತಾಂತ್ರಿಕ ದೋಷದಿಂದಾಗಿ ಭಾರೀ ಸ್ಫೋಟ ಮತ್ತು ಬೆಂಕಿ ಅವಘಡವು ಕತಾರ್ನ ಯಾವ ನೀಲ ಸ್ಥಾವರದಲ್ಲಿ ಸಂಭವಿಸಿದೆ? ಹೌದು, ಇದು ಇಂಪಾರ್ಟೆಂಟ್ ಆಗುತ್ತಾ ಅಂತಂದರೆ ದಿಸ್ ಇಸ್ ದ 5 ಸ್ಟಾರ್ ಕ್ವಶನ್. ಇದು ಅಗೇನ್ ಸರ್ ಸತ್ತಿರೋದೆಲ್ಲ ಇಂಪಾರ್ಟೆಂಟ್ ಆಗುತ್ತಾ ಅಂತ ಜಾಸ್ತಿ ಇದೆ, ಮೀನ್ಸ್ ಇವಾಗ ಟ್ರೆಂಡೇ ಆಗಿ ಹೋಗ್ತಾ ಇದೆ, ನಾವೇನು ಮಾಡೋಕ್ಕೆ ಬರಲ್ಲ. ಓಕೆ, ಸೊ ಇಲ್ಲಿ ಆಗಿದೆ ಅಂತ ದುಃಖ ಪಡೋದು, ಇಲ್ಲ ಅಂತಂದರೆ ಕ್ವಶನ್ಗೆ ಇದು ಬರುತ್ತೆ ಅಂತ ಓದ್ಕೊಳ್ಳೋದು ಆಗುತ್ತೆ ಹಾಗೆ. ಓಕೆ, ಸೊ ಅಲ್ಲಿ ನೆನ್ಪಿಟ್ಕೊಳ್ಳಿ, ಯಾವುದು ಅಂದರೆ ಒಂದು ಕತಾರ್ನಲ್ಲಿ ರೀಸೆಂಟಾಗಿ ಅನಿಲ ಸ್ಥಾವರ ಭಾರಿ ಸ್ಫೋಟವಾಯಿತು. ಆ್ಯಂಡ್ ನಮ್ಮ ಭಾರತೀಯರು ಸಹ ಸಾಕಷ್ಟು ಜನ ಅಲ್ಲಿ ಡೆತ್ ಆದರು. ಓಕೆ, ಸೊ ಆ ಒಂದು ಪ್ಲ್ಯಾಂಟ್ನ ಹೆಸರೇನು ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವುದಾಗಿರ್ಬೋದು ಆ ಒಂದು ಪ್ಲ್ಯಾಂಟ್ ಹೇಳ್ಬೋದಾ? ಯಾವುದಾಗಿರ್ಬೋದು ಆ ಪ್ಲ್ಯಾಂಟ್ ಹೇಳಿ ನೋಡುವ. ನ್ಯೂಸ್ ನೋಡಿರ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ಬರ್ಝಾನ್ ಗ್ಯಾಸ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಯಾವುದೋ ಒಂದು ಬರ್ಝಾನಲ್ಲಿ ಕಂಡು ಬರ್ತಕ್ಕಂಥ ಗ್ಯಾಸ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಬರ್ಝಾನ್ ಗ್ಯಾಸ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಸೊ ಇದು ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದು ಎಲ್ಲಿ? ಈ ಒಂದು ಕತಾರ್ನ ಸಿಟಿಯಲ್ಲೇ ಇದು ಆಗಿದೆ. ಕತಾರ್ ಸಿಟಿ ಏನಿದೆ ಅಲ್ವಾ, ಸೊ ಅಲ್ಲಿ ಇದು ಆಗಿದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಏನಂತ ಸ್ಫೋಟದಿಂದ ನಮ್ಮ ಭಾರತೀಯರು ಎಷ್ಟು ಜನ ತೀರ್ಕೊಂಡಿದ್ದಾರೆ ಅಂದರೆ 12 ಜನ ತೀರ್ ಹೋಗಿದ್ದಾರೆ. ಓಕೆ, 12 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಟೋಟಲಿ ಎಷ್ಟು ಜನ ತೀರ್ ಹೋಗಿದ್ದಾರೆ ಅಂತಂದರೆ 13 ಜನ ತೀರ್ ಹೋಗಿದ್ದಾರೆ. 13 ಜನದಲ್ಲಿ 12 ಜನ ನಮ್ಮವರೇ ಸರ್. ಹೌದು, 12 ಜನ ನಮ್ಮವರು. ಆ್ಯಂಡ್ ಒಬ್ಬರು ಪಾಕಿಸ್ತಾನದವರು. ಆ್ಯಂಡ್ ದೆನ್ 66 ಜನ ಇಂಜುರಿ ಆಗಿದ್ದಾರೆ. ಸೊ ಅವರು ಬೇರೆ ಎಲ್ಲ ಸಹ ದೇಶದವರು ಆಗಿದ್ದಾರೆ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಸೊ ದ್ಯಾಟ್ 66 ಪೀಪಲ್ ಫ್ರಮ್ ಇಂಡಿಯಾ, ಕತಾರ್, ಪಾಕಿಸ್ತಾನ್, ಬಾಂಗ್ಲಾದೇಶ್, ಕೀನ್ಯಾ, ಘಾನಾ ಮತ್ತು ನೇಪಾಳದವರು ಸಹ ಆಗಿದ್ದಾರೆ. ಓಕೆ, ಅದು ನಿಮ್ಗೆ ಗೊತ್ತಿರಲಿ. ಬಟ್ ಇಲ್ಲಿ ಈ ನಂಬರ್ ನೆನ್ಪಿಟ್ಕೊಳ್ಳಿ, 13 ಹೇಗೆ ಅಂತಂದರೆ 12+1 ಅಂತ ಹೇಳ್ತೀವಿ. ಓಕೆ, ಏನು 12+1, 12 ಇಂಡಿಯಾ ಆ್ಯಂಡ್ ದೆನ್ 1 ಪಾಕಿಸ್ತಾನ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ನಮ್ಮ ಭಾರತದಲ್ಲಿದ್ದರೆ ಮತ್ತೆ ಬೇರೆ ಕಡೆ ಹೋಗಬೇಕಲ್ಲ ಕೆಲಸ ಮಾಡೋಕ್ಕೆ. ಸೊ ಆ ರೀತಿ ಹೋಗಿದ್ದಾರೆ, ಈ ರೀತಿ ಸಂಭವಿಸಿದೆ. ಆಮೇಲೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಯಾವ ಕಾರ್ಯಕ್ರಮ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಪ್ರಮಾಣೀಕೃತವಾಗಿದೆ ಮತ್ತು ಅದರ ನಿರಂತರ ಮೇಲ್ವಿಚಾರಣೆ ನಡೆಯುತ್ತದೆ ಎಂದು ಸ್ಪಷ್ಟಪಡಿಸುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ? ಯಾವುದಾಗ್ಬೋದು ಇದಕ್ಕೆ ಸರಿಯಾದ ಉತ್ತರ? ಇದಕ್ಕೆ ಸರಿಯಾದ ಉತ್ತರ ದ್ಯಾಟ್ ಇಸ್ ಒಂದು ಎಥನಾಲ್ ಮಿಶ್ರಣ ಕಾರ್ಯಕ್ರಮ ಅಂತ ಹೇಳ್ತೀವಿ. ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್. ಓಕೆ, ಸೊ ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ ಅಂತಂದರೆ ನಿಮಗೆ ಗೊತ್ತಿರಬಹುದು, ರೀಸೆಂಟಾಗಿ ಎಥನಾಲ್ ಯಾವ್ಯಾವ ರೀತಿಯ ಎಥನಾಲ್ಗಳನ್ನು ಲಾಂಚ್ ಮಾಡಿದ್ದಾರೆ. E20 ಲಾಂಚ್ ಮಾಡಿದರು, ಗೊತ್ತಿರುತ್ತೆ. ಇವಾಗೆಲ್ಲ ಕಂಪಲ್ಸರಿ ಆಗಿದೆ E20. ಇವಾಗ ನಿಮ್ದು ಯಾವುದೋ ಒಂದು ಪೆಟ್ರೋಲ್ ವೆಹಿಕಲ್ ಇತ್ತು ಅಂದರೆ ನೀವು ಏನು ಹಾಕಿಸ್ತೀರಾ, ಇವಾಗ E20 ಪೆಟ್ರೋಲ್ನ ಹಾಕಿಸ್ತಿದ್ದೀರಾ. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ರೀಸೆಂಟಾಗಿ ಮೀನ್ಸ್ 20 ಡೇಸ್ ಬ್ಯಾಕ್ E85 ಪೆಟ್ರೋಲ್ ಸಹ ಲಾಂಚ್ ಆಯಿತು. ಆ್ಯಂಡ್ ದೆನ್ ಜಸ್ಟ್ 1 ವೀಕ್ ಬ್ಯಾಕ್ E100 ಪೆಟ್ರೋಲ್ ಸಹ ಲಾಂಚ್ ಆಗಿದೆ. ಓಕೆ, ಮೀನ್ಸ್ ಫ್ಯೂಲ್ ಸಹ ಲಾಂಚ್ ಆಗಿದೆ. ದಿಸ್ ಇಸ್ ನಾಟ್ ಪೆಟ್ರೋಲ್. E100 ಅಂದರೆ ದ್ಯಾಟ್ಸ್ ಅ ಫ್ಯೂಲ್ ಅಂತ ಹೇಳ್ಬೋದು ನಾವು, ಕನ್ಸಿಡರೇಷನ್ ಇನ್ ವರ್ಡಲ್ಲಿ. ಓಕೆ, ಸೊ E100, E85 ಮತ್ತು E20 ಲಾಂಚ್ ಆಗಿದೆ. ಸೊ ಇದು ನಿಮ್ಗೆ ಗೊತ್ತಿರಲಿ, ಯಾಕೆಂದರೆ ನಿಮಗೆ ಇದು ನ್ಯೂಸಲ್ಲಿದೆ. ಆ್ಯಂಡ್ ಇದ್ರ ಮೇಲೆ ಅತಿ ಹೆಚ್ಚು ದ ಸಟೈರಲ್ ಇನ್ಸಿಡೆಂಟ್ಸ್ ನೀವು ನೋಡಿರ್ತೀರ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ, ಮೀನ್ಸ್ ಸೋಷಿಯಲ್ ಮೀಡಿಯಾಗಳಲ್ಲಿ. ಸೊ ಯಾಕೆ ಅಂತಂದರೆ ಈ ಒಂದು ಕರೋಸಿವ್ ಫ್ರೀ ಇಲ್ಲ ವೆಹಿಕಲ್ಸ್ ಏನಿದಾವಲ್ವಾ, ಕೊರೋಸಿವ್ ರೆಸಿಸ್ಟೆಂಟ್ ಇಲ್ಲ. ಓಕೆ, ಕರೆಸಿವ್ ರೆಸಿಸ್ಟೆಂಟ್ ಇಲ್ಲ ಅಂತಂದರೆ ನೀವು E20 ಹಾಕಿ E100 ಹಾಕಿ, ನಿಮ್ಮ ವೆಹಿಕಲ್ ಏನಿದೆ ಅಲ್ವಾ ಅದು ರಸ್ಟ್ ಆಗಿ ಹೋಗುತ್ತೆ. ರಸ್ಟ್ ಆಗಿ ಹೋದರೆ ಮೀನ್ಸ್ 1 ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ಅದು ಸಂಪೂರ್ಣವಾಗಿ
ಡೆಡ್ ಆಗುತ್ತೆ. ಓಕೆ, ಸಂಪೂರ್ಣವಾಗಿ ಅದು ಹಾಳಾಗಿ ಹೋಗಿಬಿಡುತ್ತೆ. ನಿಮ್ಮ ಫ್ಯೂಲ್ ಟ್ಯಾಂಕ್ ಆಗಿರಲಿ ಆ್ಯಂಡ್ ದೆನ್ ನಿಮ್ಮ ವೆಹಿಕಲೇ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಸೊ ದ್ಯಾಟ್ ರೀಸನ್ನಿಂದ ಸಾಕಷ್ಟು ಜನ ಯೂಟ್ಯೂಬ್ ಇನ್ಫ್ಲುಯೆನ್ಸರ್ಸ್ ಇರಬಹುದು ಆ್ಯಂಡ್ ದೆನ್ ಸಮ್ ವಾಯ್ಸ್ನ ರೈಸ್ ಮಾಡ್ತಕ್ಕಂಥ ಸಮ್ ವಾಲಂಟಿಯರ್ಸ್ ಇರಬಹುದು, ಇದರ ವಿರುದ್ಧ ಹೋರಾಡ್ತಿದ್ದಾರೆ. ಓಕೆ, ಸೊ ಇಫ್ ಪಾಸಿಬಲ್ ನೀವು ಸಹ ಅದಕ್ಕೆ ಸಪೋರ್ಟನ್ನು ಮಾಡಿ. ಬಿಕಾಸ್ ಯಾಕಂದರೆ ಇದು ದೇಶದಲ್ಲಿ ಎಲ್ಲರಿಗೂ ಸಹ ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸಹ ಇದು ಅಫೆಕ್ಟ್ ಆಗುತ್ತೆ. ಹಾಗಾದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಅಲ್ವಾ ಸರ್ ಅಂತಂದರೆ, ಓಕೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಎಷ್ಟು ಇಂಪಾರ್ಟೆಂಟೋ ಹಾಗೆ ಬಡವರು ಸಹ ಇಂಪಾರ್ಟೆಂಟ್, ದೇಶದ ವ್ಯಕ್ತಿಗಳು ಸಹ ಇಂಪಾರ್ಟೆಂಟ್. ಓಕೆ, ದೇಶನೇ ಹಾಳಾಗಿ ಆ್ಯಂಡ್ ದೆನ್ ಜಸ್ಟ್ ನಾನು ಸಸ್ಟೈನಬಲ್ ಡೆವಲಪ್ ಮಾಡ್ತೀನಿ ಅನ್ನೋದು ಸಹ ಸಾಧ್ಯವಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಹಾಳಾಗಲಿ, ದೇಶ ಮಾತ್ರ ಉದ್ಧಾರ ಆಗಲಿ ಅನ್ನೋದು ಸಹ ಸಾಧ್ಯ ಇಲ್ಲ. ದ ಈಕ್ವಲ್ ಬ್ಯಾಲೆನ್ಸಲ್ಲಿ ಹೋಗಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 2026 ಯಾವ ದೇಶದ ರಾಯಲ್ ಕಾಲೇಜ್ ಆಫ್ ಸರ್ಜನ್ಸ್ನ ಪ್ಲಾಸ್ಟಿಕ್ ಸರ್ಜರಿ ಪಿತಾಮಹ ಮಹರ್ಷಿ ಸುಶ್ರುತರ ಕಂಚಿನ ಪ್ರತಿಮೆಯನ್ನು ಸ್ಥಾಪಿಸಲಾಯಿತು ಅಂತ ಕೇಳ್ತಾನೆ. ಓಕೆ, ಮಹರ್ಷಿ ಸುಶ್ರುತರ ಕಂಚಿನ ಪ್ರತಿಮೆಯನ್ನು ಅವ್ರು ಸ್ಥಾಪನೆ ಮಾಡಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿವರೆಗೂ ನಾವು ನಮ್ಮಲ್ಲಿರ್ತಕ್ಕಂಥವರ ಒಂದು ಆ್ಯಕ್ಚುಲ್ ಎಂತ ಹೇಳ್ತೀವಿ ನಾವು ಪವರನ್ನು ನಾವು ಗಮನಿಸೋಕ್ಕಾಗಲಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಅದಕ್ಕೆ ಜಾಸ್ತಿ ನಾವು ಪ್ರೋತ್ಸಾಹವನ್ನು ನೀಡ್ತಿಲ್ಲ. ಸೊ ಯಾರನ್ನು ನಾವು ಇನ್ಸ್ಟಾ ಇನ್ಫ್ಲೂಯೆನ್ಸರ್ಗಳನ್ನು, ಇಲ್ಲಾಂದರೆ ಯಾರೋ ಸುಮ್ಮನೆ ಡ್ಯಾನ್ಸರ್ಸ್ ಅವ್ರು ಇವರು ಅಂತ ಇನ್ನು ಕಾಲೇಜಸ್ಗಳು ತಂದು ಕುಣಿಸ್ತಾರೆ. ಅದನ್ನು ಬಿಟ್ಟು ಈ ರೀತಿ ಯಾವುದಾದ್ರೂ ಒಂದು ಕಾರ್ಯ ಮಾಡಿದರೆ ದ ಬೆಟರ್ ಆಗಿರುತ್ತೆ ಅಂತ. ಬಟ್ ಇಲ್ಲಿ ಮಾಡಿದ್ದಾರೆ ಯಾರು? ದ ಯುರೋಪಿಯನ್ ಕಾಲೇಜ್. ಸೊ ಯಾವ ಕಾಲೇಜ್ ಅದು ಅಂತ, ಯಾವ ಕಾಲೇಜ್ ಅಂದರೆ ದ್ಯಾಟ್ ಈಸ್ ಈ ರಾಯಲ್ ಕಾಲೇಜ್ ಆಫ್ ಸರ್ಜನ್ ಅಂತ ಹೇಳ್ತೀವಿ. ಸೊ ಇದು ಯಾವ ದೇಶದಲ್ಲಿ ಕಂಡುಬರುತ್ತೆ? ಈ ಒಂದು ಎಡನ್ಬರ್ಗಲ್ಲಿ ಕಂಡುಬರುತ್ತೆ. ಮೀನ್ಸ್ ಒಂದು ಸ್ಕಾಟ್ಲ್ಯಾಂಡಲ್ಲಿ ಕಂಡುಬರುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ, ಸ್ಕಾಟ್ಲ್ಯಾಂಡಿನ ಎಡನ್ಬರ್ಗಲ್ಲಿ ಕಂಡುಬರುತ್ತೆ. ಸರ್ ಇಲ್ಲಿ UK ಅಂತ ಕೊಟ್ಟಿದೆಯಲ್ಲ, UKನ ದೇಶ ಬೇರೆ ಅಲ್ವಾ? UKಯಲ್ಲೇ ನಿಮಗೆ UKಯ ದೇಶಗಳಲ್ಲೇ ಈ ಒಂದು ಸ್ಕಾಟ್ಲ್ಯಾಂಡ್ ದೇಶ ಸಹ ನಿಮಗೆ ಕಂಡುಬರುತ್ತೆ. ಓಕೆ, ಸೊ ಅದಕ್ಕೆ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಯಾವುದು? ಈ ಒಂದು ಸುಶ್ರುತರ ಕಂಚಿನ ಪ್ರತಿಮೆ ಅಂತ ಹೇಳ್ತೀವಿ. ಸರ್ನ ಯಾರು? ಸುಶ್ರುತ ಯಾರು? ದ ಮೊಟ್ಟ ಮೊದಲ ಸರ್ಜನ್ ಆಫ್ ಅವರ್ ಇಂಡಿಯಾ. ಓಕೆ, ಗೊತ್ತಿರಲಿ ನಿಮಗೆ ಸುಶ್ರುತರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 16ನೇ ಪ್ರಶ್ನೆ, ಫಿಫಾ ವಿಶ್ವಕಪ್ 2026 ಆಸ್ಟ್ರಿಯಾ ವಿರುದ್ಧ 2 ಗೋಲುಗಳು ಗಳಿಸಿದ ನಂತರ ಫಿಫಾ ವಿಶ್ವಕಪ್ ಇತಿಹಾಸದಲ್ಲಿ ಸಾರ್ವಕಾಲಿಕ ಅಗ್ರ ಗೋಲು ಗಳಿಸಿದಂಥವರು ಯಾರು ಅಂತ ಕೇಳಿದ್ದಾರೆ. ಯಾರು ಗಳಿಸಿರ್ಬೋದು ಅತಿ ಹೆಚ್ಚು ಸಾರ್ವಕಾಲಿಕ ಗೋಲುಗಳು? ದ್ಯಾಟ್ ಈಸ್ ಲಿಯೋನಲ್ ಮೆಸ್ಸಿ ಅಂತ ಹೇಳಿದ್ವಿ. ಯಾರು? ಲಿಯೋನಲ್ ಮೆಸ್ಸಿ ಅವರು ಅತಿ ಹೆಚ್ಚು ಗೋಲ್ಗಳನ್ನು ದಾಖಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಲಿಯೋನಲ್ ಮೆಸ್ಸಿ ಅವರು. ಎಲ್ಲಿ? ಒಂದು ವರ್ಲ್ಡ್ ಕಪ್ ಅಲ್ಲಿ ಅಂತ ಹೇಳ್ತೀವಿ, ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಸಮಾನ ನಾಗರಿಕ ಸಂಹಿತೆ ರಚಿಸಲು 5 ಸದಸ್ಯರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ ಅಂತ ಕೇಳಿದ್ದಾನೆ. ಯಾವ ರಾಜ್ಯ ಅದು? ಯಾವ ರಾಜ್ಯ ಅಂದರೆ ದ್ಯಾಟ್ ಇಸ್ ಒಂದು ರಾಜಸ್ಥಾನ ಅಂತ ಹೇಳ್ತೀವಿ. ಯಾವುದು? ಒಂದು ರಾಜಸ್ಥಾನ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಅರ್ಜೆಂಟೀನಾದ ನ್ಯೂಕ್ವೆನ್ ಪ್ರಾಂತ್ಯದ ಕ್ಯೂಟ್ರಾಲ್ ಕೋ ನಗರದಲ್ಲಿ 26 ಮೀಟರ್ ಎತ್ತರದ ಪ್ರತಿಮೆಯನ್ನು ಯಾವ ಫುಟ್ಬಾಲ್ ಆಟಗಾರನ ಗೌರವಾರ್ಥ ಅನಾವರಣಗೊಳಿಸಲಾಯಿತು ಅಂತ ಕೇಳಿದ್ದಾನೆ. ಎಲ್ಲಿ? ಒಂದು ಅರ್ಜೆಂಟೀನಾದಲ್ಲೇ. ಸೊ ಯಾರ್ದಿರ್ಬೋದು ಸರ್? ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ಲಿಯೋನಲ್ ಮೆಸ್ಸಿ ಅಂತ ಹೇಳ್ತೇವೆ. ಅದು ನೆಕ್ಸ್ಟ್ ಒಂದು, ಕೇಂದ್ರ ಸರ್ಕಾರವು 1 ಜುಲೈ 2026ರಿಂದ 3 ವರ್ಷಗಳ ಅವಧಿಗೆ ಭಾರತದ ಸಾಲಿಸಿಟರ್ ಆಗಿ ಯಾರನ್ನು ಪುನಃ ನೇಮಿಸಿದೆ ಅಂತ ಕೇಳಿದ್ದಾನೆ. ಇಲ್ಲಿ ಏನು ಕೊಟ್ಟಿದ್ದಾನೆ? ನೇಮಿಸಿದೆ ಅಂತ ಕೊಟ್ಟಿಲ್ಲ, ಪುನಃ ನೇಮಿಸಿದೆ ಅಂತ ಕೊಟ್ಟಿದ್ದಾನೆ. ಸೊ ಮೀನ್ಸ್ ಇಲ್ಲಿವರೆಗೂ ಅವರೇ ಇದ್ರು, ಇವಾಗ ಮತ್ತೆ ಅವರನ್ನೇ ನೇಮಕ ಮಾಡಲಾಗಿದೆ. ಹಾಗಾದರೆ ಯಾರು ಅವರು ಅಂತ? ಯಾರು ಅಂದರೆ ದ್ಯಾಟ್ ಇಸ್ ಒಂದು ತುಷಾರ್ ಮೆಹ್ತಾ ಅವರು ಅಂತ ಹೇಳ್ತೀವಿ. ಯಾರು? ಒಂದು ತುಷಾರ್ ಮೆಹ್ತಾ. ಈ ಒಂದು ಅಟಾರ್ನಿ ಜನರಲ್ ಅವರ ಅಸಿಸ್ಟೆಂಟ್ ಏನಿರ್ತಾರಲ್ಲ ಅವರನ್ನು ನಾವು ಸಾಲಿಸಿಟರ್ ಜನರಲ್ ಅಂತ ಹೇಳ್ತೀವಿ. ಓಕೆ, ಮೀನ್ಸ್ ಇವಾಗ ಕಮಿಷನರ್ ಅಂತ ಹೇಳ್ತೀವಿ, ಅಸಿಸ್ಟೆಂಟ್ ಕಮಿಷನರ್ ಅಂತ ಹೇಳ್ತೀವಲ್ವಾ. ಸೊ ಮೀನ್ಸ್ ಈ ಒಂದು ಪ್ರೆಸಿಡೆಂಟ್ ಅಂತ ಹೇಳ್ತೀವಿ, ಡೆಪ್ಯೂಟಿ ಪ್ರೆಸಿಡೆಂಟ್ ಅಂತ ಹೇಳ್ತೀವಲ್ವಾ. ಸೊ ಹಾಗೆ ಒಂದು ಅಟಾರ್ನಿ ಜನರಲ್ ಅವರ ಸಬಾರ್ಡಿನೇಟರ್ನ ನಾವು ಏನಂತ ಹೇಳ್ತೀವಿ ಅಂದರೆ ಸಾಲಿಸಿಟರ್ ಜನರಲ್ ಅಂತ ಹೇಳ್ತೀವಿ. ಯಾರು? ಒಂದು ಸಾಲಿಸಿಟರ್ ಜನರಲ್. ಹಾಗಾದರೆ ಇವಾಗ ಪ್ರಸ್ತುತ ಸಾಲಿಸಿಟರ್ ಜನರಲ್ ಯಾರಾಗಿದ್ದಾರೆ? ದ್ಯಾಟ್ ಇಸ್ ಒಂದು ತುಷಾರ್ ಮೆಹ್ತಾ ಅವರಾಗಿದ್ದಾರೆ. ಓಕೆ, ಇವರ ಒಂದು ಅವಧಿ ಎಷ್ಟು ಮತ್ತೆ ಮುಂದೂಡಲಾಗಿದೆ ಅಂದರೆ 3 ವರ್ಷದ ಅವಧಿಗೆ ಇವರನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರೋ, ಇದು ನಿಮ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಮೆಟಾ ಅವರು ವಾಟ್ಸಪ್ನ ಹೊಸ ಜಾಗತಿಕ ಮುಖ್ಯಸ್ಥರನ್ನಾಗಿ ಯಾರನ್ನು ನೇಮಿಸಿದೆ ಅಂತ ಕೇಳಿದ್ದಾನೆ. ಯಾರನ್ನು ನೇಮಿಸಿದ್ದಾರೆ? ಈ ಒಂದು ನ್ಯೂ ಹೆಡ್ ಆಫ್ ವಾಟ್ಸಪ್. ಓಕೆ, ಸೊ ಯಾರನ್ನ ಮಾಡಿರಬಹುದು ಅಂತ. ಸೊ ಇವಾಗ ಇನ್ನು ಮುಂದೆ ವಾಟ್ಸಪ್ಪಲ್ಲಿ ಪ್ರತಿಯೊಬ್ಬರಿಗೂ ಯಾರಿಗೋ ಮೆಸೇಜ್ ಹಾಕೋಕ್ಕಿಂತ ಮುಂಚೆ ಫಸ್ಟ್ ಏನೇನು ಮಾಡ್ಕೊಳ್ಳಿ ಅಂದರೆ, ಓಕೆ ನನಗೆ ಈ ಕುನಾಲ್ ಶಾ ಅವರು ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಒಂದು ಮೆಸೇಜ್ ಹಾಕಿ. ಸೊ ಈ ಒಂದು ಹೊಸ ಮುಖ್ಯಸ್ಥರು ಸಹ ನಿಮಗೆ ನೆನಪುಳಿತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮ್ಮ ಪ್ರೈವಸಿ ಸಹ ನಿಮಗೆ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಯಾರಿಗೆ? ಒಂದು ಕುನಾಲ್ ಶಾ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಸೊ ಇದನ್ನು ಹೋಮ್ವರ್ಕ್ ಪ್ರಶ್ನೆ ಆಗಿ ತಗೊಳ್ಳಿ. ಆ್ಯಂಡ್ ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಉತ್ತರ ಮಾಡಿ ಕಾಮೆಂಟಲ್ಲಿ ಉತ್ತರ ತಿಳಿಸಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಸರಣಿ ಈ ಒಂದು ಸೀರೀಸ್ ಏನು ಸ್ಟಾರ್ಟ್ ಮಾಡಿದ್ದೀವಲ್ವಾ, ಮೀನ್ಸ್ ಈ ಮಂತ್ಲಿ ಕರೆಂಟ್ ಅಫೇರ್ಸ್. ಸೊ ಆ ಒಂದು ಸೀರೀಸನ್ನು ಯಾರು ನೋಡಿಲ್ಲಲ್ವ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ ನಿಮಗೆ ಅಲ್ಲಿಂದ ಕ್ವಶನ್ಗಳು ಎಕ್ಸಾಮ್ಗೆ ಬಂದೇ ಬರ್ತವೆ. ಇಷ್ಟು ಹೇಳ್ತಾ ವಿಡಿಯೋನಲ್ಲಿ ಏನು ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.